ಟಿಫನ್ಗೆ ಏನಾದರೂ ಇಡ್ಲಿ ಹಿಟ್ಟು ದೋಸೆ ಹಿಟ್ಟು ಇದ್ದರೆ ಹೌಸ್ ವೈಫ್ಸ್ಗೆ ಹಬ್ಬನೇ ಅಂತ ಹೇಳ್ಬೋದು. ಒಂದು ಅರ್ಧ ಕೆಲಸ ಮಿಕ್ಕೋಗತ್ತಲ್ವ. ಸೊ ಹಿಟ್ಟೆತ್ಕೊಂಡು ಇಡ್ಲಿ ಅಥವಾ ದೋಸೆ ಇಟ್ಬಿಟ್ಟು ಚಟ್ನಿನೋ ಸಾಂಬಾರೋ ಮಾಡಿದ್ರೆ ಆಯ್ತು ಕೆಲಸ. ನನಗಂತೂ ಈ ಥರ ಹಿಟ್ಟೇನಾದರೂ ಫ್ರಿಜ್ಜಲ್ಲಿ ಸ್ಟಾಕ್ ಇದ್ದರೆ ಖುಷಿ ಆಗುತ್ತೆ. ಸ್ವಲ್ಪ ಅರ್ಧ ಗಂಟೆ ಕಾಲು ಗಂಟೆ ನಿದ್ದೆ ಜಾಸ್ತಿ ಹೋಗ್ತೀನಿ. ಆವತ್ತಿನ ದಿನ ಬೆಳಗ್ಗೆ ಇಡ್ಲಿ ಮಾಡಿಕೊಂಡು ನುಗ್ಗೆಕಾಯಿ ಇತ್ತು. ಸೊ ಈರುಳ್ಳಿ ಟೊಮೆಟೊ ನುಗ್ಗೆಕಾಯಿ ಹಾಕಿ ಒಂದು ಒಳ್ಳೆ ಸಾಂಬಾರು ಮಾಡಿ ಕಡಲೆಪಪ್ಪು ಚಟ್ನಿ ಮಾಡಿದ್ದೆ. ಸೊ ಟಿಫನ್ ಕತೆ ಮುಗೀತು. ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡು ಮತ್ತು ದೊಡ್ಡ ಮಗ ಎಲ್ಲರೂ ಚಟ್ನಿ ಜೊತೆ ಇಷ್ಟಪಡ್ತಾರೆ. ಬಟ್ ನನಗೆ ಸಾಂಬಾರು ಇಷ್ಟ. ಸೊ ಎರಡೂ ಮಾಡಿರ್ತೀನಿ, ಯಾರಿಗೆ ಹೆಂಗೆ ಬೇಕಾದರೂ ತಿನ್ಬೋದು ಅಂತ. ಸೊ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ರೆಡಿಯಾಗಿ ಸಿಟಿ ಕಡೆ ಹೋದ್ವಿ. ಏನಕ್ಕೆ ಅಂತ ಹೇಳ್ತೀನಿ. ಆವತ್ತು ವೀಕ್ ಡೇ ಆಗಿರೋದ್ರಿಂದ ಮಕ್ಕಳಿಗಿಬ್ಬರಿಗೂ ಸ್ಕೂಲಿಗೆ ರಜೆ ಹಾಕಿಸ್ಬೇಕಾಯ್ತು. ಎಲ್ಲ ರಿಲೇಟಿವ್ಸು ಸೇರಿದ್ರು. ನಮ್ಮ ಮಾವನ ಮಗಂದು ಎಂಗೇಜ್ಮೆಂಟ್ ಕಾರ್ಯಕ್ರಮ ಆಯಿತು. ಸೊ ಸಿಟಿ ಒಳಗಡೆ ಇದ್ದಿದ್ದರಿಂದ ಆದಷ್ಟು ಬೇಗನೆ ಬಿಟ್ವಿ. ವೀಕ್ ಡೇ ಆಗಿರೋದ್ರಿಂದ ಟ್ರಾಫಿಕ್ ತುಂಬ ಇರತ್ತೆ ಅಂತ. ಬಟ್ ಆದರೂ ಸಿಕ್ಕಾಕೊಂಡ್ಬಿಟ್ವಿ. ನಾವು ಬ್ಯಾಂಗ್ಳೂರು ನಾರ್ತ್ ಕಡೆಯಿಂದ ಆ ಕಡೆ ಹೋಗೋಷ್ಟರೊಳಗಡೆ 2.25 ಅವರ್ ಕಾರಲ್ಲೇ ಆಗೋಯಿತು. ಪ್ರತಿ ಸಿಗ್ನಲ್ಲು ಬೀಳ್ತಾಯಿತ್ತು. ಈ ಟ್ರಾವೆಲಿಂಗ್ಗೆ ಬ್ಯಾಂಗ್ಳೂರಲ್ಲಿ ಒಂಥರ ಹೆಕ್ಟಿಕ್ ಅಂತಲೇ ಹೇಳ್ಬೋದು. ಸೊ ಕೊನೆಗೂ ಸೇರಿದ್ವಿ. ಮನೆಯಿಂದನೇ ರೆಡಿಯಾಗಿ ಹೋಗಿರೋದಕ್ಕೆ ಅಲ್ಲಿ ಬೇರೆ ನಾವು ಫ್ರೆಶ್ ಅಪ್ ಆಗೋ ಅವಶ್ಯಕತೆ ಇರಲಿಲ್ಲ. ನಾವು ಹೋಗೋಷ್ಟರೊಳಗಡೆ ಎಲ್ಲ ರಿಲೇಟಿವ್ಸು ಬಂದು ಸೆಟ್ಲ್ ಆಗ್ತಾಯಿದ್ರು ಆ್ಯಂಡ್ ರಿಫ್ರೆಶ್ಮೆಂಟ್ಸ್ ತಗೊತಾಯಿದ್ರು. ಸೊ ನಾವು ಸಹ ಹೋಗಿ ಬಿಸಿಲಲ್ಲಿ ಹೋಗಿದ್ವಲ್ಲ, ತಣ್ಣಗೆ ಮಿಲ್ಕ್ ಶೇಕು ಅಲ್ಲಿ ಸರ್ವ್ ಮಾಡ್ತಾಯಿದ್ರು. ಸೊ ಕುಡಿದ್ವಿ. ಎಲ್ಲರನ್ನೂ ಹಾಯ್ ಹೇಳ್ತಾ ವೆಲ್ಕಮ್ ಮಾಡ್ಕೊತಾ ಇದ್ವಿ. ನಾವು ಹೋಗೋಷ್ಟರೊಳಗಡೆ ವೆಲ್ಕಮ್ಮು ಆಗೋಗಿತ್ತು. ನಮ್ಮ ಅಂಕಲ್ ಒಬ್ಬರು ಕ್ಲಿಪ್ಸ್ ಎಲ್ಲ ತೊಗೊಂಡಿದ್ರು. ಸೊ ಅವರಿಂದ ಕಲೆಕ್ಟ್ ಮಾಡಿಕೊಂಡೆ. ನಮ್ಮ ಮನೆಗಳಲ್ಲಿ ವೆಲ್ಕಮ್ ಎಂಗೇಜ್ಮೆಂಟ್ ದಿನ ಯಾವ ರೀತಿ ಮಾಡ್ತಾರೆ ಅಂತ ಚಿಕ್ಕ ಕ್ಲಿಪ್ಪಲ್ಲಿ ತೋರಿಸ್ತೀನಿ. ಹುಡುಗ ಬಂದು ಹುಡುಗ ಅವರಮ್ಮ ಅಪ್ಪ ಅವ್ರ ಕಡೆ ರಿಲೇಟಿವ್ಸ್ ಎಲ್ಲ ಚೌಲ್ಟ್ರಿ ಬಾಗಿಲ್ಗೆ ಆ ಕಡೆ ನಿಂತಿರ್ತಾರೆ. ಈ ಕಡೆ ಹುಡುಗಿ ಕಡೆಯವರು ತಮ್ಮ ಇದ್ದರೆ ತಮ್ಮ, ಅಣ್ಣ ಇದ್ದರೆ ಅಣ್ಣ, ಯಾರಾದರೂ ಕಸಿನ್ನು ಅವ್ರಿಗೆ ಕುಂಕುಮ ಇಟ್ಟು ಹಾರ ಹಾಕಿ ತೆಂಗಿನಕಾಯಿ ತಾಂಬೂಲ ಕೊಟ್ಟು ಒಳಗಡೆ ಕರ್ಕೊತಾರೆ. ಮತ್ತು ಹುಡುಗಿ ಕಡೆಯವರು ಆರತಿ ಮಾಡಿಬಿಟ್ಟು ಟೇಪ್ ಕಟ್ ಮಾಡಿಸ್ತಾರೆ. ಮತ್ತು ಹುಡುಗ ಗಿಫ್ಟ್ ಕೊಡ್ಬೋದು ಹುಡುಗಿಗೆ, ಹುಡುಗನಿಗೆ ಗಿಫ್ಟ್ ಕೊಡ್ಬೋದು. ಅವ್ರವ್ರ ಇಚ್ಛೆ ಪ್ರಕಾರ ಏನಾದರೂ ಗಿಫ್ಟ್ಸ್ ಇದ್ದರೆ ಎಕ್ಸ್ಚೇಂಜ್ ಮಾಡ್ಕೋಬೋದು. ಮತ್ತು ಹುಡುಗಿಯವರು ಬೊಕೆ ಕೊಡ್ತಾರೆ. ಈಗಿನ ಟ್ರೆಂಡು ಈ ಚಾಕ್ಲೇಟ್ ಬೊಕೆನಂತೆ, ಬೊಂಬೆಗಳ ಬೊಕೆನಂತೆ. ನಾವು ನಮ್ಮ ಕಾಲದಲ್ಲೆಲ್ಲ ಹೂವಿನ ಬೊಕೆ ಕೊಡ್ತಾಯಿದ್ವಿ. ಸೊ ಅದೆಲ್ಲ ಆದಮೇಲೆ ಸ್ವಲ್ಪ ನಡ್ಕೊಂಡು ಬಂದು ದೀಪ ಮುಟ್ಟಿಸ್ತಾರೆ. ಯಾವುದೇ ಶುಭ ಕಾರ್ಯಕ್ರಮ ಪ್ರಾರಂಭ ಮಾಡೋವಾಗ ನಾವು ಯಾವುದೇ ಒಂದು ಫಂಕ್ಷನ್ ಒಳ್ಳೇದಾಗಬೇಕು ಅಂತ ಬಯಸಿದಾಗ ಫಸ್ಟಲ್ಲಿ ದೇವ್ರನ್ನ ನೆನಪಿಸ್ಕೊಂಡು ಈ ಥರ ದೀಪವನ್ನು ಮುಟ್ಟಿಸ್ತೀವಿ. ಸೊ ಅದೇ ರೀತಿ ಎಂಗೇಜ್ಮೆಂಟಲ್ಲೂ ಸಹ ಫಸ್ಟ್ ವೆಲ್ಕಮ್ ಎಲ್ಲ ಆದಮೇಲೆ ಈ ಥರ ದೀಪವನ್ನು ಮುಟ್ಟಿಸಿ ಮತ್ತು ವಧುವರ ರೆಡಿ ಆಗಲಿಕ್ಕೆ ಹೋಗ್ತಾರೆ. ಅವರು ಎಂಗೇಜ್ಮೆಂಟ್ಗೆ ಅಂತ ತಗೊಂಡಿರೋಂಥ ಬಟ್ಟೆಗಳನ್ನ ಹಾಕ್ಕೊಂಡು ಅವರು ಎಂಗೇಜ್ಮೆಂಟ್ ಕಾರ್ಯಕ್ರಮಕ್ಕೆ ರೆಡಿಯಾಗಿ ಬರ್ತಾರೆ. ಸೊ ಈ ಥರ ನಮ್ಮ ಮನೆಗಳಲ್ಲಿ ಪಾಟಿಸ್ತೀವಿ. ನಾನು ಪ್ರೀವಿಯಸ್ ಸ್ವಲ್ಪ ದಿನ ಹಿಂದೆ ನಮ್ಮ ಇನ್ನೊಂದು ಮಾವನ ಮಗಳದು ಮದುವೆ ಆಯಿತು. ಆ ಮದುವೆ ವೀಡಿಯೋಸಲ್ಲಿ ಒಂದು ವೀಡಿಯೋಲಿ ಈ ಮದುವೆ ಗಂಡನ್ನು ತೋರಿಸ್ಬಿಟ್ಟು ಇವ್ರಿಗೆ ಒಳ್ಳೆಯ ಹುಡುಗಿ ಬೇಕು ಅಂತ ಎಲ್ಲ ಹೇಳಿದೆ ನಮ್ಮ ಮಾವನ ಮಗನಿಗೆ. ನೋಡಿ, ಒಂದು 3 ತಿಂಗಳು ಆಗಲಿಲ್ಲ ಅವ್ರ ಮದುವೆ ಆಗಿ, ಇವನಿಗಾಗಲೇ ಸೆಟ್ ಆಗೋಯಿತು, ಎಂಗೇಜ್ಮೆಂಟು ಸಹ ಆಗೋಯಿತು. ಸೊ ಖುಷಿ ವಿಚಾರ ಅಲ್ವಾ. ಈ ಥರ ಫಂಕ್ಷನ್ಸ್ ಆದಾಗ ಫ್ಯಾಮಿಲಿ ಅವರೆಲ್ಲರೂ ಒಟ್ಟುಗೂಡ್ತೀವಿ, ಸೇರ್ತೀವಿ, ಗಾಸಿಪ್ಸ್ ಮಾತಾಡ್ಕೊತೀವಿ, ಒಂದಷ್ಟು ಫೋಟೋಸು ವೀಡಿಯೋಸು, ಒಂಥರ ಮೆಮೊರಬಲ್ ಇವೆಂಟ್ ಅಂತಲೇ ಹೇಳ್ಬೋದು. ನಾವಲ್ಲಿ ಕೂತ್ಕೊಂಡು ಬತ್ತಕಣಿ ಹೊಡಿತಾ ಇದ್ವಿ. ಇಲ್ಲಿ ಅವರಷ್ಟಕ್ಕೋರು ಪೂಜೆ ಮಾಡಿಕೊಂಡು ಲಗ್ನ ಪತ್ರಿಕೆ ಕೂಡ ಬರೆದು ಮುಗಿಸಿದ್ರು. ಸೊ ಎಂಗೇಜ್ಮೆಂಟ್ ಎಲ್ಲ ಅಚ್ಚುಕಟ್ಟವಾಗಿ ಆಯಿತು. ಸೊ ರಿಂಗ್ಸ್ ಎಕ್ಸ್ಚೇಂಜು ಆಯಿತು, ಪತ್ರ ಪೂಜೆ ಕೂಡ ಆಯಿತು, ಎಲ್ಲ ಮುಗೀತು. ಫೈನಲ್ ಆಗಿ ಊಟಗಳಿಗೆ ಹೋದ್ವಿ. ಸೊ ಊಟಗಳು ಸಹ ಚೆನ್ನಾಗಿತ್ತು. ಎಲ್ಲ ಊಟ ಮುಗಿಸ್ಕೊಂಡು ಇನ್ನು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೆಂಗೂ ರಜಾ ಹಾಕಿದ್ವಿ ಸ್ಕೂಲು ಅಂತ. ಸಿಗೋದೇ ರಿಲೇಟಿವ್ಸ್ ಯಾವಾಗೋ ಒಂದ್ಸಲ. ಈ ಥರ ಫಂಕ್ಷನ್ಸ್ ಇದ್ದರೆ ಸೇರ್ತೀವಿ, ಇನ್ನು ಯಾವಾಗೋ ಸೇರ್ತೀವಿ. ಏಕೆಂದರೆ ಒಬ್ಬೊಬ್ರು ಒಂದೊಂದು ಕಡೆ ಇರ್ತಾರೆ. ಬೆಂಗಳೂರಲ್ಲೇ ಇದ್ದರೂ ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿ ಇರ್ತಾರೆ. ಒಬ್ಬರನ್ನೊಬ್ರು ಮೀಟ್ ಆಗೋದೇ ಕಷ್ಟ. ಸೊ ಈ ಥರ ಸೇರಿದಾಗ ನನಗೆ ಟೈಮ್ ಸ್ವಲ್ಪ ಸ್ಪೆಂಡ್ ಮಾಡಬೇಕು ಅಂತ ಇಷ್ಟ ಆಗುತ್ತೆ. ಆವತ್ತಿನ ದಿನವೂ ಮಾತಾಡ್ಕೊಂಡು ಮನೆಗೆ ಹಿಂದಿರುದ್ವಿ. ಸಾಯಂಕಾಲ ಆಗೋಗಿತ್ತು. ಸ್ವಲ್ಪ ಕಾಫಿ ಎಲ್ಲ ತಗೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ರಾತ್ರಿಗೆ ಒಗ್ಗರಣೆ ದೋಸೆ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಒಗ್ಗರಣೆ ದೋಸೆಗೆ ನಾನು ಲಾಸ್ಟ್ ಸ್ವಲ್ಪ ವೀಡಿಯೋಸ್ ಹಿಂದ್ಗಡೆ ವಂಡರ್ ಶೆಫ್ದು ಚಾಪರ್ ಬಗ್ಗೆ ಹೇಳಿದ್ದೆ, ಕೊಂಡ್ಕೊಂಡಿದ್ದೀನಿ ಅಂತ. ಸೊ ಅದರಲ್ಲಿ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ. ಚಾಪರ್ನ ಈ ಥರ ಇಟ್ಕೊಂಡು ಈರುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಒಂದು ಈರುಳ್ಳಿನ ಒಂದು 4 ಪೀಸಸ್ ಆಗಿ ಕಟ್ ಮಾಡಿಕೊಂಡು ಚಾಪರ್ ಒಳಗಡೆಗೆ ಹಾಕಬೇಕು. ಹಾಕಿದ್ಮೇಲೆ ಈ ಸ್ಕ್ರೂ ಇರುತ್ತೆ ಮುಚ್ಚಳದು, ಸ್ಕ್ರೂ ನೀಟಾಗಿ ಕೂತ್ಕೊಳ್ಳೋ ಥರ ಪ್ರೆಸ್ ಮಾಡಬೇಕು. ನಾನಿಲ್ಲಿ ಟೈಮರ್ ಆನ್ ಮಾಡ್ತೀನಿ ನಿಮಗೆ ತೋರ್ಸೋಕ್ಕೆ ಎಷ್ಟು ಬೇಗ ಆಗುತ್ತೆ, ಯಾವ ಥರ ಆಗುತ್ತೆ ಅಂತ. ಸೊ ಆನ್ ಮಾಡಿ ಫ್ಲಗ್ ಹಾಕಿ ಇದನ್ನು ಜಸ್ಟ್ ಪ್ರೆಸ್ ಮಾಡೋದಷ್ಟೇ. ನಾನು ಒಗ್ಗರಣೆ ದೋಸೆಗಲ್ವ, ಸೊ ಫೈನ್ಲಿ ಚಾಪಡ್ ಬೇಕಾಗಿತ್ತು ನನಗೆ. ಸ್ವಲ್ಪ ಪ್ರೆಸ್ ಮಾಡಿ ಹಾಕ್ಕೊಂಡೆ. ಒಂದು 15 ಸೆಕೆಂಡ್ ಅಷ್ಟು ರನ್ ಮಾಡಿದೆ. ನಿಮಗೆ ನಾನು ಆನ್ ಆಫ್ ಮಾಡೋದ್ರಲ್ಲಿ ಒಂದು 3-4 ಸೆಕೆಂಡ್ಸ್ ಹೋಗಿರುತ್ತೆ. ಸೊ 12 ಸೆಕೆಂಡ್ಸ್ ಅಂತ ಅಂದ್ಕೊಳ್ಳಿ. 12 ಸೆಕೆಂಡ್ಸ್ಗೆ ಈರುಳ್ಳಿ ಎಷ್ಟು ಫೈನ್ ಚಾಪ್ ಆಗಿದೆ ನೋಡಿ.
ಜಸ್ಟ್ ನಾವು ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕಿರೋದಷ್ಟೇ. ನಮ್ಮ ಕೆಲಸ ಎಷ್ಟೊಂದು ಮಿಕ್ತಲ್ವ. ಸೊ ಈ ಥರ ಚಾಪರ್ಸು ಈಸಿ. ಹ್ಯಾಂಡ್ ಚಾಪರ್ಗಿಂತೂ ಎಲೆಕ್ಟ್ರಾನಿಕ್ ಚಾಪರ್ಸ್ ಇನ್ನೂ ಈಸಿ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಎರಡನ್ನೂ ಬಳಸಿದ್ದೀನಿ. ನನ್ನ ಹತ್ರ ಹ್ಯಾಂಡ್ ಚಾಪರ್ ಇದೆ, ಅದು ಪ್ರೆಸ್ಟೀಜ್ ಕಂಪನಿದು, ಇದು ವಂಡರ್ ಶೆಫ್ದು. ಸೊ ಅದಾದರೆ ನಾವು ಹ್ಯಾಂಡಲ್ಲಿ ಎಳಿಬೇಕು, ಇದಾದರೆ ಜಸ್ಟ್ ಸ್ವಿಚ್ ಆನ್ ಮಾಡಿದ್ರೆ ಸಾಕು. ನನಗಂತೂ ಈಸಿ ಟು ಯೂಸ್ ಅನಿಸ್ತು. ಈರುಳ್ಳಿನೇ ಎಲ್ಲ ಪ್ರತಿಯೊಂದು ವೆಜಿಟೇಬಲ್ ಪಾವ್ ಭಾಜಿಗಾಗಿರ್ಬೋದು, ಬೇರೆ ಚಾಟ್ಸ್ಗಾಗಿರ್ಬೋದು, ಫೈನ್ಲಿ ಚಾಪ್ ಮಾಡಬೇಕಾಗಿದ್ರೆ ಇದರಲ್ಲಿ ಹಾಕಿಬಿಟ್ರೆ ಸೆಕೆಂಡ್ಸಲ್ಲಿ ನಮ್ಮ ಜಾಬ್ ಆಗೋಗುತ್ತೆ. ಸೊ ನಾನು ಒಗ್ಗರಣೆ ದೋಸೆ ಮಾಡ್ಕೊಳ್ಳೋದು ಯಾವ ರೀತಿ ಅಂದರೆ, ಫಸ್ಟ್ ಹೆಂಚಿಗೆ ಎಣ್ಣೆ ಹಚ್ಚಿಬಿಟ್ಟು ಈ ಚಾಪ್ ಮಾಡ್ಕೊಂಡಿರೋಂಥ ಈರುಳ್ಳಿ ಎಲ್ಲ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ನಾವು ಕಲಿಸ್ಕೊಂಡಿರೋಂಥ ಹಿಟ್ಟನ್ನು ಸ್ಪ್ರೆಡ್ ಮಾಡ್ತೀನಿ. ಎಣ್ಣೆ ಹಾಕಿ ಎರಡೂ ಕಡೆ ಬೇಯಿಸ್ತೀನಿ. ಬೆಂದಮೇಲೆ ಈ ಥರ ಗೋಲ್ಡನ್ ಬ್ರೌನ್ ಬಂದಾಗ ಉಪ್ಪಿನಕಾಯಿ ಮತ್ತು ಇದು ತುಪ್ಪ ಹಾಕ್ಕೊಂಡು ತಿನ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಚಿಕ್ಕ ವ್ಲಾಗು ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.